ದೆಹಲಿಯ ಭಾರತ್ ಭವನದಲ್ಲಿ 14 ಮತ್ತು 15ನೇ ತಾರೀಕಿಗೆ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಈ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳೆಲ್ಲರೂ ಕೂಡ ಭಾಗವಹಿಸಿದ್ರು. ಅದು ಬ್ರೆಜಿಲ್ ಆಗಿರಬಹುದು, ರಷ್ಯಾ ಆಗಿರಬಹುದು, ಚೀನಾ ಆಗಿರಬಹುದು, ಭಾರತ ಮತ್ತು ಸೌತ್ ಆಫ್ರಿಕಾ. ಇದರ ಜೊತೆಗೆ ಇತ್ತೀಚೆಗೆ ಸೇರ್ಪಡೆಯಾಗಿರುವಂತಹ ಇರಾನ್, ಅದರ ಜೊತೆಗೆ ಈಜಿಪ್ಟ್ ಸೇರಿದಂತೆ ಕೆಲವೊಂದಿಷ್ಟು ದೇಶಗಳ ವಿದೇಶಾಂಗ ಸಚಿವರೆಲ್ಲ ಭಾಗವಹಿಸಿದ್ರು. ಈ ಸಭೆಯಲ್ಲಿ ಬ್ರಿಕ್ಸ್ ಅನ್ನ ಮುಂದೆ ಹೇಗೆ ತೆಗೆದುಕೊಂಡು ಹೋಗಬೇಕು, ಆರ್ಥಿಕ ನಿಲುವುಗಳು ಹೇಗಿರಬೇಕು, ಯುದ್ಧದ ವಿಚಾರದಲ್ಲಿ ಸ್ಟ್ಯಾಂಡ್ಗಳು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆಗಳಾಗಿದೆ. ಇದು ಒಂದು ಪಾರ್ಟು. ಮತ್ತೊಂದು ಪಾರ್ಟು ಇದೇ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಕದನ ವಿರಾಮದ ಬಗ್ಗೆ ಏಪ್ರಿಲ್ 7ನೇ ತಾರೀಕಿಗೆ ಮಾತನಾಡಿದ್ರು. ಅದಾಗಿ ಒಂದು 15 ದಿನಗಳ ನಂತರ ಒನ್ಸ್ ಅಗೇನ್ ಕದನ ವಿರಾಮದ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ಇರಾನ್ನ ಮಿತ್ರ ದೇಶವಾಗಿರುವಂತಹ ಚೀನಾದ ಪ್ರವಾಸವನ್ನು ಕೂಡ 2 ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಹೋಗಿ ಬಂದ್ರು. ಅಲ್ಲಿ ಕ್ಸಿ ಜಿನ್ಪಿಂಗ್ ಅವರ ಮೇಲೆ ಇರಾನ್ ಮೇಲೆ ಒತ್ತಡ ಹಾಕೋ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಇರಾನ್ ನಮ್ಮ ಷರತ್ತುಗಳಿಗೆ ಒಪ್ಪಿಕೊಳ್ಳಬೇಕು ಅಂತ. ಇದು ಒಂದು ಭಾಗ. ನಾನು ಮೊದಲ ಭಾಗ ಹೇಳಿದೆ ಪಾಕಿಸ್ತಾನದ ಮಧ್ಯಸ್ಥಿಕೆ. ಇವೆಲ್ಲವೂ ಆದಾಗಲೂ ಕೂಡ ಕೆಲವೊಂದಿಷ್ಟು ಜನ ಭಾರತಕ್ಕೆ ಬಹುಪರಾಕಂತಿದ್ದಾರೆ. ಭಾರತ ಇದರ ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ ಒಂದು ಅತ್ಯುತ್ತಮವಾದ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಅಂತ. ಪಾಕಿಸ್ತಾನ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡಿದಾಗ ಏನು ನಿರೀಕ್ಷೆ ಇತ್ತು? ಅಮೆರಿಕಾದ ಜೊತೆಗೂ ಕೂಡ ಸ್ನೇಹ ಸಂಬಂಧ ಇದೆ, ಇರಾನ್ನ ಜೊತೆಗೂ ಕೂಡ ಸ್ನೇಹ ಸಂಬಂಧ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೂ ಕೂಡ ಪಾಕಿಸ್ತಾನ ಅತ್ಯುತ್ತಮವಾದ ಸಂಬಂಧ ಹೊಂದಿದೆ. ಇರಾನ್ನ ಜೊತೆಗೆ ಗಡಿಯನ್ನು ಕೂಡ ಪಾಕಿಸ್ತಾನ ಹಂಚಿಕೊಂಡಿದೆ. ಹೀಗಾಗಿ ಪಾಕಿಸ್ತಾನದ ಮುನೀರ್, ಶಹಬಾಜ್ ಶರೀಫ್ ಇಂಥದ್ದೊಂದು ಮಾತುಕತೆಯನ್ನು ನಡೆಸಿ ಕದನ ವಿರಾಮಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥ ಚರ್ಚೆಗಳು ಬಂದಿತ್ತು. ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ನ ಭಾರತದ ರಾಯಭಾರಿಯೂ ಕೂಡ ಹೇಳಿದ್ರು ಭಾರತ ಒಂದು ಮಧ್ಯಸ್ಥಿಕೆಯನ್ನು ವಹಿಸಬಹುದು ಅಂತ. ಆದರೆ ಇದೀಗ ರಷ್ಯಾದ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ ಭಾರತ ಮಧ್ಯಸ್ಥಿಕೆಯನ್ನು ವಹಿಸಬಹುದು. ಆ ಮುಖಾಂತರ ಇರಾನ್ ಮತ್ತು ಅಮೆರಿಕಾದ ನಡುವಿನ ಈ ಬಿಕ್ಕಟ್ಟನ್ನು ಶಮನ ಮಾಡಬಹುದು ಅಂತ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ರು ವಿದೇಶಾಂಗ ಸಚಿವರ ಮಾತನ್ನು ಒಂದ್ಸರಿ ಕೇಳಿಸ್ಕೊಂಡ್ಬಿಡೋಣ. You can see that Pakistan is helping establish dialogue between Iran and the United States to resolve the urgent problems, to resolve the existing crisis. And if we speak long-term, mediator between Iran and its Arab ರಷ್ಯಾದ ವಿದೇಶಾಂಗ ಸಚಿವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಹಾಗಾದ್ರೆ ಪಾಕಿಸ್ತಾನವನ್ನ ನಂಬಿ ಟ್ರಂಪ್ ತಪ್ಪು ಮಾಡಿದ್ರು ಅಂತ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರು ಕೊಟ್ಟಂತ ಹೇಳಿಕೆ. ಹಾಗಾದ್ರೆ ಏನು ಹೇಳಿದ್ರು ಅವರು? ರಷ್ಯಾದ ಸಚಿವರು ಹೇಳಿದ್ದೇನು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಟ್ರಂಪ್ ಪಾಕಿಸ್ತಾನವನ್ನ ಮಧ್ಯವರ್ತಿಯಾಗಿ ಬಳಸುವ ಮುಖಾಂತರ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಲೆಕ್ಕಾಚಾರ ಇರೋದು. ಭಾರತದ ವ್ಯಾಪಕ ಮತ್ತು ದೀರ್ಘಕಾಲೀನ ರಾಜತಾಂತ್ರಿಕ ಅನುಭವ ಟ್ರಂಪ್ಗೆ ಸಹಾಯ ಆಗ್ತಿತ್ತು. ಭಾರತದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೆರಿಕ ಸಂಧಾನ ಒಪ್ಪಂದ ಮಾಡಿಕೊಳ್ಳಿ, ಶಾಶ್ವತ ಪರಿಹಾರದ ಅಗತ್ಯವಿದ್ದರೆ ಟ್ರಂಪ್ ಭಾರತದ ಕಡೆಗೆ ಬರಬೇಕು, ಅವರಿಗೆ ಅನುಭವವಿದೆ, ಭಾರತ ಬಲವಾದ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಸರ್ಗೈ ಲಾವ್ರೋವ್ ಕೊಟ್ಟಂತ ಹೇಳಿಕೆ ಇದು. ಅಂದರೆ ಬ್ರಿಕ್ಸ್ನ ಈ ಸದಸ್ಯ ರಾಷ್ಟ್ರಗಳಿದೆಯಲ್ಲ, ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ಸೌತ್ ಆಫ್ರಿಕಾ, ಇರಾನ್, ಈಜಿಪ್ಟ್, ಇಥಿಯೋಪಿಯಾ, ಈ ಎಲ್ಲ ದೇಶಗಳ ವಿದೇಶಾಂಗ ಸಚಿವರೆಲ್ಲ ಭಾಗವಹಿಸಿದ್ರು. ಅದರಲ್ಲಿ ರಷ್ಯಾ ಸಚಿವರು ಕೊಟ್ಟಂತ ಹೇಳಿಕೆ ಇದು. ಇರಾನ್ನ ವಿದೇಶಾಂಗ ಸಚಿವರು ಕೂಡ ಈ ಸಭೆಯಲ್ಲಿ ಇದ್ರು. ಅವರು ಹೇಳ್ತಾರೆ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿದ್ರೆ ಭಾರತದ ಕಡೆಗೆ ಬರಬೇಕು ಅಂತ. ಯಾವ ಕಾರಣಕ್ಕಾಗಿ ಅವರು ಹೇಳಿದ್ರು? ಭಾರತಕ್ಕೆ ಕೆಲವೊಂದಿಷ್ಟು ಯುದ್ಧದ ಸಮಯದಲ್ಲಿ ಮಧ್ಯಸ್ಥಿಕೆನಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಆ ಅನುಭವದ ಮುಖಾಂತರ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ. ರಾಜತಾಂತ್ರಿಕ ಅನುಭವ ಇದೆ ಮತ್ತು ಅದರ ಜೊತೆಗೆ ಒಂದು ಗೌರವವೂ ಕೂಡ ಇದೆ. ಎರಡೂ ದೇಶಗಳ ಜೊತೆಗೆ ಒಂದು ಅತ್ಯುತ್ತಮವಾದ ಸಂಬಂಧವನ್ನ ಭಾರತ ಇಟ್ಕೊಂಡಿದೆ. ನೀವು ಇರಾನ್ ಮತ್ತು ಭಾರತದ ಸಂಬಂಧ ಅಂತ ಬಂದರೆ ಕೇವಲ ರಾಜತಾಂತ್ರಿಕ ಅಲ್ಲ, ಐತಿಹಾಸಿಕ ಸಂಬಂಧ ಇದೆ ನಮಗೆ. ಅದು ಸಾಂಸ್ಕೃತಿಕ ಪರಂಪರೆಯಲ್ಲಿಂದ ಹಿಡಿದು ಇಲ್ಲಿಯ ಮೊಘಲ್ ಸಾಮ್ರಾಜ್ಯದ ಸೈನಿಕರಿಗೆ, ರಾಜರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡಿದ್ದು ಎಲ್ಲವೂ ಕೂಡ ಇತಿಹಾಸ ಇದೆ. ಅವರು ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅಂತ. ಮತ್ತೊಂದು ಕಡೆ ಒಂದು ಬಣಕ್ಕೆ ಭಾರತ ಸೇರ್ಪಡೆಯಾಗಿಲ್ಲ, ಆದರೆ ಪಾಕಿಸ್ತಾನ ಅಮೆರಿಕಾದ ಆರ್ಥಿಕ ನೆರವಿನ ಸಹಾಯದ ಕಾರಣಕ್ಕಾಗಿ ಇಂಥದ್ದೊಂದು ಮೇಲ್ನೋಟಕ್ಕೆ ಒಪ್ಪಂದದ ಭಾಗವಾಗಿ ಮಾತನಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೊಂದು ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟರು. ಏನಂತ? ಕೊರಿಯಾ ಯುದ್ಧದ ಕದನ ವಿರಾಮ 1953ರಲ್ಲಿ ಆಯಿತು. ಭಾರತ ನಿರ್ಣಾಯಕ ಪಾತ್ರ ವಹಿಸಿತು.
1956ರಲ್ಲಿ ಸೋಯೆಜ್ ಕಾಲುವೆಯ ಬಿಕ್ಕಟ್ಟಾಯ್ತಲ್ಲ, ಅವತ್ತು ಕೂಡ ಭಾರತ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. 1980ರಿಂದ 1988ರ ತನಕ ಇದೇ ಇರಾನ್ ಮತ್ತು ಇರಾಕ್ನ ನಡುವೆ 8 ವರ್ಷಗಳ ಕಾಲ ಯುದ್ಧ ಆಯಿತು. ಈ ಯುದ್ಧದ ಬಗ್ಗೆ ವಿಶ್ವಸಂಸ್ಥೆಯಲ್ಲಿಯೂ ಕೂಡ ಅತ್ಯುತ್ತಮವಾಗಿ ನಿರ್ಣಯವನ್ನು ತೆಗೆದುಕೊಂಡು ಭಾರತ ಮಧ್ಯಸ್ಥಿಕೆನಾಗಿ ಕೆಲಸವನ್ನು ಮಾಡಿತ್ತು. ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಭಾರತದಲ್ಲಿದೆ. ನರೇಂದ್ರ ಮೋದಿ ನಾಯಕತ್ವ ಅವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಇರಾನ್ನ ಜೊತೆಗೆ ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಇದು ಯುದ್ಧ ಕಾಲವಲ್ಲ ಅನ್ನೋದು ಭಾರತದ ಒಂದು ಒಟ್ಟಾರೆ ಸ್ಟ್ಯಾಂಡ್ ಆಗಿದೆ. ಇಂತಹ ಸಮಯದಲ್ಲಿ ನೀವು ದೀರ್ಘಕಾಲವಾಗಿ ಶಾಂತಿಯನ್ನು ಬಯಸಬೇಕು ಅಂತ ಹೇಳಿದ್ರೆ ನೀವು ಭಾರತದ ಜೊತೆಗೆ ಒಂದು ಅತ್ಯುತ್ತಮವಾದಂತಹ ಮಾತುಕತೆಯನ್ನು ನಡೆಸಬೇಕು. ನೀವು ಓನ್ಲಿ ಪಾಕಿಸ್ತಾನದ ಜೊತೆಗೆ ಮಾತುಕತೆಯನ್ನು ನಡೆಸೋದು ತಾತ್ಕಾಲಿಕ ಮಾತ್ರ. ತಾತ್ಕಾಲಿಕವಾಗಿ ಮಾತುಕತೆ ಆಗುತ್ತೆ ಹೊರತು ದೀರ್ಘಕಾಲದ ಶಾಂತಿ ಸಿಗಲ್ಲ ಅಂತ ಭಾರತದ ಸಾಮರ್ಥ್ಯದ ಬಗ್ಗೆ ಯಾರು ಮಾತನಾಡಿರೋದು? ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಕೊಟ್ಟಂತಹ ಸಲಹೆಗಳಿವು. ಯಾರಿಗೆ? ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿರೋದು. ಅದರ ಜೊತೆಗೆ ಅವರು ಹೇಳ್ತಾರೆ, ಪಾಕಿಸ್ತಾನ ನಂಬಿಕೆಗೆ ಯೋಗ್ಯವಲ್ಲದ ದೇಶ, ನಂಬಿಕೆಗೆ ಅನರ್ಹವಾದಂತಹ ದೇಶ ಅಂತ. ಪಾಕಿಸ್ತಾನವನ್ನ ಗುಂಡಿನ ದಾಳಿಗೆ ಮಾತ್ರ ಬಳಸಬಹುದು. ಆ ಕ್ಷಣಕ್ಕೆ ಆ ಪೀಕ್ ಲೆವೆಲ್ ಅಲ್ಲಿ ಮಾತ್ರ ನಾವು ಅವಕಾಶವಾಗಿ ಬಳಸ್ಕೊಳ್ಬಹುದು, ದೀರ್ಘಕಾಲಕ್ಕದ ಅಲ್ಲ. ಯುದ್ಧ ಶಾಂತಿಗಾಗಿ ಪಾಕಿಸ್ತಾನ ನಂಬುವ ದೇಶ ಅಲ್ಲ. ನೂರ್ ಖಾನ್ ವಾಯುನೆಲೆಯಲ್ಲಿ ಇರಾನ್ ಜಟ್ಗಳಿಗೆ ಜಾಗ ಕೊಟ್ಟಿತ್ತು. ಪಾಕ್ ಪಾತ್ರದ ಬಗ್ಗೆ ಅಮೆರಿಕಾದಲ್ಲೂ ಕೂಡ ಪ್ರಶ್ನೆಗಳಿದ್ದಿದೆ. ನಾವು 2-3 ದಿನಗಳ ಹಿಂದೆ ಇದೇ DNL ನೋಡಿದ್ವಿ. ರಾಯಲ್ ಫಿಂಡಿಯಲ್ಲಿರುವಂತಹ ನೂರ್ ಖಾನ್ ನೆಲೆಯಲ್ಲಿ ಇರಾನ್ನ ಅನೇಕ ಯುದ್ಧ ವಿಮಾನಗಳಿಗೆ ಪಾರ್ಕಿಂಗ್ ಜಾಗವನ್ನು ಕೊಟ್ಟಿದೆ ಪಾಕಿಸ್ತಾನ. ಆ ಮುಖಾಂತರ ತನ್ನ ದ್ವಂದ್ವ ನೀತಿಯನ್ನ ಜಗತ್ತಿನ ಎದುರುಗಡೆ ಅದು ಪ್ರದರ್ಶನ ಮಾಡುವಂತಹ ಪ್ರಯತ್ನ. ಸ್ವತಃ ಪಾಕಿಸ್ತಾನದ ಅನೇಕ ರಿಪಬ್ಲಿಕನ್ ಪಾರ್ಟಿಯ ಸದಸ್ಯರುಗಳು ಕೂಡ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹ ನೆರವಿನ ಬಗ್ಗೆ, ಪಾಕಿಸ್ತಾನದ ಜೊತೆಗೆ ಅಮೆರಿಕ ಹೊಂದಿರುವಂತಹ ಸಂಬಂಧ ಸ್ನೇಹದ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಾದಂತಹ ಅಗತ್ಯತೆ ಇದೆ ಅಂತ ಸ್ವತಃ ಅಮೆರಿಕನ್ನರವರು ಹೇಳ್ತಾ ಇರೋದು. ಇದೀಗ ಇವರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಕೇವಲ ಗುಂಡಿನ ದಾಳಿ ಅಥವಾ ತುರ್ತು ಪರಿಸ್ಥಿತಿಯ ದಾಳವಾಗಿ ಮಾತ್ರ ಬಳಸಬಹುದು. ಏನೋ ಎಮರ್ಜೆನ್ಸಿ ಇದೆ, ಆ ಎಮರ್ಜೆನ್ಸಿಯ ಕಾರಣಕ್ಕಾಗಿ ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಹೊಡಿಬಹುದೇ ಹೊರತು ಆದರೆ ದೀರ್ಘಕಾಲಕ್ಕೆ ಅಂಥದ್ದೊಂದು ಅವಶ್ಯಕತೆ ಇಲ್ಲ. ಅದು ಪಾಕಿಸ್ತಾನ ನಂಬೋದಕ್ಕೆ ಅನರ್ಹ ಅಂತ ಅವರು ಹೇಳ್ತಾ ಇರೋದು. ಪಾಕಿಸ್ತಾನಕ್ಕೆ 2 ಕಾರಣವನ್ನು ಮೆನ್ಷನ್ ಮಾಡ್ತಾರೆ. ಪಾಕಿಸ್ತಾನ ತನ್ನ ಸ್ವಹಿತಾಸಕ್ತಿಗಾಗಿ, ಗಡಿ ರಕ್ಷಣೆಗಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇರಾನ್ ಯುದ್ಧ ನಿಲ್ಲಬೇಕು, ಅಮೆರಿಕದ ಯುದ್ಧ ನಿಲ್ಲಬೇಕು ಅಂತಲ್ಲ, ತನ್ನ ಗಡಿ ರಕ್ಷಣೆಯ ಅವಶ್ಯಕತೆ ಇದೆ. 1. 2ನೇದ್ದು, ಪಾಕಿಸ್ತಾನದಲ್ಲಿ ಆರ್ಥಿಕತೆ ಜರ್ಜರಿತವಾಗಿ ಹೋಗ್ಬಿಟ್ಟಿದೆ. ನೋಡಿ, ನಾನು ಪಾಕಿಸ್ತಾನ ಮತ್ತು ಇರಾನ್ನ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸಿದೆ, ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡಿದೆ ಅಂತ ಹೇಳಿ ನಾಳೆ IMFನ ಮುಂದೆ ಹೋಗಿ ಸಾಲವನ್ನು ಪಡೆದುಕೊಳ್ಳುವುದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಈ ಕಾರಣಕ್ಕಾಗಿ ಇಂಥ ಪಾತ್ರವನ್ನ ಪಾಕಿಸ್ತಾನ ವಹಿಸ್ತಾ ಇದೆ. ಹೀಗಾಗಿ ಅದನ್ನು ನಂಬೋದು ಬೇಡ ಅನ್ನೋದು ಒಟ್ಟಾರೆ ಲೆಕ್ಕಾಚಾರಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರೋದು. ಇದರ ಜೊತೆಗೆ ಭಾರತದ ಪರವಾಗಿ ರಷ್ಯಾ ಬ್ಯಾಟಿಂಗ್ ಮಾಡಿದೆ. ಭಾರತ ಮತ್ತು ರಷ್ಯಾ ಒಂದು ಅತ್ಯುತ್ತಮವಾದ ಮಿಲಿಟರಿ ಸಂಬಂಧಗಳಾಗಿರ್ಬೋದು, ರಕ್ಷಣಾತ್ಮಕ ಸಂಬಂಧಗಳಾಗಿರ್ಬೋದು, ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿದಂತಹ ದೇಶಗಳು. ಅಮೆರಿಕ, ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತೀರಿ, ಹೀಗಾಗಿ ಸುಂಕವನ್ನು ಹೇರ್ತೀವಿ ಅಂತ ಹೇಳಿದಾಗಲೂ ಕೂಡ ನಾವು ರಷ್ಯಾದಿಂದ ತೈಲವನ್ನು ಪೂರ್ತಿ ಪ್ರಮಾಣದಲ್ಲಿ ಹೋಗಿದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಲ್ಲಿ ಪ್ರಬುದ್ಧತೆ ತೋರಿದೆ. ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಜಾಗತಿಕ ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇದೆ. ರಷ್ಯಾ ಉಕ್ರೇನ್ ಯುದ್ಧ, ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷದವರೆಗೂ ಕೂಡ ಭಾರತ ಶಾಂತಿಯನ್ನು ಬಯಸಿದೆ ಅಂತ ಯಾರು ಹೇಳಿರೋದು? ರಷ್ಯಾ ಹೇಳಿರುವಂಥ ವಿಚಾರ. ನೀವು ನೋಡಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಯ್ತಲ್ಲ, ಸ್ವತಃ ಉಕ್ರೇನಿಗೂ ಮತ್ತು ರಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು 2022ರ ಸಮರ್ಕಂಡ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪುಟಿನ್ ಅವರಿಗೆ ಹೇಳಿದ್ರು, ಇದು ಯುದ್ಧ ಕಾಲವಲ್ಲ, ಮಾತಿನ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಸಂದೇಶವನ್ನು ಎಲ್ಲಿ ಕೊಟ್ಟಿದ್ರು? ಸಮರ್ಕಂಡ್ ಶೃಂಗಸಭೆಯಲ್ಲಿ ಅವರು ಕೊಡೋ ಪ್ರಯತ್ನವನ್ನು ಮಾಡಿದೆ. ಇವತ್ತು ಒನ್ಸ್ ಅಗೇನ್ ಅದರ ಬಗ್ಗೆ ಉಲ್ಲೇಖ ಆಗ್ತಾ ಇದೆ. ಅದರ ಜೊತೆಗೆ ಉಕ್ರೇನ್ ರಷ್ಯಾದ ಏಟುಗಳನ್ನು ತಿಂದು ಜರ್ಜರಿತವಾದಾಗ ನಮಗೆ ವೈದ್ಯಕೀಯ ಸೌಲಭ್ಯಗಳನ್ನು ಅವ್ರಿಗೆ ಕೊಟ್ಟಿದ್ವಿ. ಅದಾದ ನಂತರ ಅವರಿಗೆ ಆಹಾರವನ್ನು ಕಳಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ವಿ. 2ನೇದ್ದು ಉಲ್ಲೇಖ ಆಗ್ತಾ ಇರೋದು ಇದೇ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಪ್ಯಾಲೆಸ್ತೈನ್ಗೆ ಕೂಡ ನಾವು ಸಹಾಯವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಮಾತುಕತೆಯ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದರ ಜೊತೆಗೆ ಯಾವಾಗ ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ಏಕಾಏಕಿಯಾಗಿ ಒಂದು ಪಾರ್ಟಿಯನ್ನು ನಡೀತಾ ಇತ್ತು, ಅದರ ಮೇಲೆ ದಾಳಿ ಮಾಡಿದ್ರು, ಅದನ್ನು ಭಾರತ
ಜಾಗತಿಕವಾಗಿ ಖಂಡನೆ ಮಾಡಿತ್ತು. ಅದು ಗಡಿಯಾಚೆಗಿನ ಭಯೋತ್ಪಾದನೆ ಆಗಿರ್ಬೋದು, ದೇಶದೊಳಗೆ ನಡೆಯುವಂತಹ ಭಯೋತ್ಪಾದನೆ ಆಗಿರ್ಬೋದು, ಎರಡಕ್ಕೂ ಕೂಡ ನಮ್ಮದು ವಿರೋಧ ಇದೆ ಎನ್ನುವಂತಹ ಒಂದು ಸಂದೇಶವನ್ನ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ನಡೆದಂತಹ ಯುದ್ಧದ ಸಮಯದಲ್ಲಿ ಭಾರತ ಕೊಡುವ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದರ ಮುಂದುವರೆದ ಭಾಗವಾಗಿ ಇದನ್ನ ಇಟ್ಟುಕೊಂಡು ಇವತ್ತು ರಷ್ಯಾ ಭಾರತವನ್ನು ಹೊಗಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ ಅವತ್ತು ಅವರು ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್ಗಳು, ರಾಜತಾಂತ್ರಿಕತೆಯ ಬಗ್ಗೆ ರಷ್ಯಾದವರು ಹೇಳಿರೋದು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ, ಭಾರತದ ಬಗ್ಗೆ ಇರಾನ್ ಅಚ್ಚರಿಯ ಹೇಳಿಕೆ ಕೊಟ್ಟಿದೆ. ಏನಂತ ಹೇಳಿದ್ದಾರೆ ಅವರು? ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮರುಸ್ಥಾಪಿಸುವಲ್ಲಿ ಭಾರತ ನಿರ್ಣಾಯಕ ಅಂತ ಅವರು ಹೇಳ್ತಾ ಇರೋದು. ಇರಾನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಕೇವಲ ಮಿಲಿಟರಿ ಪರಿಹಾರವಲ್ಲ, ಅಂದ್ರೆ ಯುದ್ಧ ಮಾಡೋದು, ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡೋದು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಮಾತ್ರ ಪರಿಹಾರ ಅಲ್ಲ. ಇದಕ್ಕೆ ಪರಿಹಾರ ಅಂತ ಇದ್ರೆ ಅದು ಮಾತುಕತೆಯ ಮುಖಾಂತರ, ಮಾತುಕತೆಯ ಮೂಲಕ ಸಮಸ್ಯೆನ ಪರಿಹಾರವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಆಪ್ಷನ್ಗಳು ಕೂಡ ಇಲ್ಲ ಅಂತ. ನೀವು ನೋಡಿ, ರಷ್ಯಾದ ವಿದೇಶಾಂಗ ಸಚಿವರು ಹೇಳಿಕೆಯನ್ನು ಗಮನಿಸಿದ್ರಿ. ಅಬ್ಬಾಸ್ ಅರಾಗ್ಜಿ, ಇರಾನ್ನ ವಿದೇಶಾಂಗ ಸಚಿವರು, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಮಾತನಾಡಿದ್ರು. ಸೆರ್ಗಿಯೋ ಗೋರ್, ಭಾರತಕ್ಕೆ ಅಮೆರಿಕಾದ ರಾಯಭಾರಿ, ಇವರು ಕೂಡ ಹೇಳಿದ್ರು ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ. ಮೊಹಮ್ಮದ್ ಪತಾಲಿ, ಭಾರತಕ್ಕೆ ಇರಾನ್ನ ರಾಯಭಾರಿ, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಹೇಳಿದ್ರು. ಅಲೆಕ್ಸಾಂಡರ್ ಸ್ಟಬ್, ಫಿನ್ಲ್ಯಾಂಡ್ ಅಧ್ಯಕ್ಷರು, ಇವರು ಕೂಡ ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರು. ಹಸೇನ್ ಮಿರ್ಜಾ, ಭಾರತಕ್ಕೆ ಯುಎಇ ಎಕ್ಸ್ ರಾಯಭಾರಿ, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಹೇಳಿದ್ರು. ಕರ್ನಲ್ ಕಾಗ್ಲಾಸ್ ಮ್ಯಾಕ್ಗ್ರೆಗರ್, ಯುಎಸ್ಎ ಮಿಲಿಟರಿ ಎಕ್ಸ್ ಅಧಿಕಾರಿ, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಮಾತನಾಡಿದ್ರು. ಇದೀಗ ಸ್ವತಃ ಇರಾನ್ ಹೇಳ್ತಾ ಇದೆ ಏನಂತ, ಭಾರತ ಏನ್ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ರಚನಾತ್ಮಕ ಮತ್ತು ಸಕಾರಾತ್ಮಕ ಕ್ರಮಗಳೇನಿರುತ್ತೆ ಅದೆಲ್ಲವನ್ನು ಕೂಡ ನಾವು ಒಪ್ಪಿಕೊಳ್ತೀವಿ. ಪ್ರಸ್ತುತ ಬಿಕ್ಕಟ್ಟುಗಳಿಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತಿನ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಆ ಮಾತಿಗೆ ಭಾರತ ಒಂದು ವೇದಿಕೆ ಆಗೋದಿದ್ರೆ ನಾವು ಅದನ್ನು ಒಪ್ಕೊಳ್ತೀವಿ, ಅದಕ್ಕೆ ಯಾವುದೇ ತಕರಾರು ನಮ್ದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಯಾರು ಕೊಟ್ಟಿರೋದು? ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಕೊಟ್ಟಿರುವಂತಹ ಹೇಳಿಕೆ ಇದು. ಇದೊಂದು ಅಚ್ಚರಿಯ ಬೆಳವಣಿಗೆ. ಅವರು ತೈಲವನ್ನು ಕೊಡುವಂಥ ಸಮಯದಲ್ಲೂ ಕೂಡ ಹೇಳಿದ್ರು, ಭಾರತ ನಮ್ದೊಂದು ಮಿತ್ರ ರಾಷ್ಟ್ರ, ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಒನ್ಸ್ ಅಗೇನ್ ಅದರ ಪುನರ್ ಉಚ್ಚಾರ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡಿದೆ. ಮತ್ತೊಂದು ಕಡೆ ಅವರು ಹೇಳ್ತಾ ಇದ್ದಾರೆ, ಹಾರ್ಮುಜ್ ಮುಕ್ತ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಸಮಸ್ಯೆ ಬಂದಿರೋದು ಇಲ್ಲೇ, ಯುದ್ಧ ಆಗ್ತಾ ಇರೋದು ಕೂಡ ಇಲ್ಲೇ. ಹಾರ್ಮುಜ್ನ ಮೇಲೆ ನಿಯಂತ್ರಣ ಹೊಂದಬೇಕು ಅಂತ ಇದೆ ಡೊನಾಲ್ಡ್ ಟ್ರಂಪ್. ನೌಕಾ ದಿಗ್ಬಂಧನ ಹೇರೋದಾಯಿತು, ದಾಳಿಗಳನ್ನು ಮಾಡೋದಾಯಿತು, ಅನೇಕ ಹಡಗುಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಆಯಿತು. ಅದಾದ ನಂತರ ವಾಣಿಜ್ಯ ಹಡಗುಗಳ ಸರಾಗವಾಗಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದೀಗ ಅಬ್ಬಾಸ್ ಅರಾಗ್ಜಿ ಹೇಳ್ತಾ ಇದ್ದಾರೆ, ಅಮೆರಿಕಾದಿಂದ ಹಾರ್ಮುಜ್ ಜಲಸಂಧಿ ಸಮಸ್ಯೆ ಜಟಿಲ ಆಗ್ಬಿಟ್ಟಿದೆ. ನಾನು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಇಷ್ಟು ದಿನಗಳ ಕಾಲ ಇಲ್ಲಿ ಯಾರೂ ಕೂಡ ತಮ್ಮ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಬರ್ತಾ ಇರಲಿಲ್ಲ. ನಾವು ಮತ್ತು ಒಮಾನ್ನವರು ಮಾತ್ರ ಇದರ ಮೇಲೆ ನಿಯಂತ್ರಣವನ್ನು ಹೊಂದಿದ್ವಿ. ಇವತ್ತು ಎಷ್ಟೋ ಕಿಲೋಮೀಟರ್, 2-3 ಸಾವಿರ ಕಿಲೋಮೀಟರ್ ದೂರ ಇರುವಂಥ ಅಮೆರಿಕ ಬಂದು ನಮ್ಮ ಈ ಜಲಸಂಧಿಯ ಮೇಲೆ ನಿಯಂತ್ರಣ ಹೇರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅವ್ರಿಗೆ ಯಾವ ಅಧಿಕಾರವೂ ಕೂಡ ಇಲ್ಲ ಅಂತ. ಹೀಗಾಗಿ ಅದಕ್ಕೊಂದು ಏಜೆನ್ಸಿಯನ್ನು ಕೂಡ ಅವರು ಶುರು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಎಲ್ಲ ಹಡಗುಗಳ ಸಂಚಾರಕ್ಕೆ ಮುಕ್ತಗೊಳಿಸೋದಕ್ಕೆ ಇರಾನ್ ಸಿದ್ಧ ಇದೆ ಅಂತ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಬಯಸ್ತಾ ಇಲ್ಲ ಅಂತ ಅಬ್ಬಾಸ್ ಅರಾಗ್ಜಿ ಹೇಳ್ತಾ ಇರೋದು. ಬಟ್ ಅಮೆರಿಕ ಹೇಳ್ತಾ ಇರುವಂತೇನು, ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. 60% ಆಗಿದೆ, 30% ಬಾಕಿ ಇದೆ. ಆ 30% ಯುರೇನಿಯಂ ಅನ್ನು ಹೊಂದಿ 90% ಮಾಡಿಕೊಂಡು ಅವರು ಪರಮಾಣನ್ನು ಹೊಂತಾರೆ. ಈ ಪರಮಾಣನ್ನು ಹೊಂದಿದ್ರೆ ಇಸ್ರೇಲ್ನ ಅಸ್ತಿತ್ವಕ್ಕೆ ಕಂಟಕ. ನಾಳೆ ಸೌದಿ ಅರೇಬಿಯಾ ಅಮೆರಿಕಾದ ವಿರುದ್ಧ ನಿಂತುಕೊಂಡು ನಾವು ಕೂಡ ತಯಾರು ಮಾಡ್ತೀವಿ ಅಂತ ಹೇಳಿದಾಗ ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಸ್ನೇಹತ್ವ ರಾಷ್ಟ್ರಗಳಂತ ಏನು ಕರೆಸಿಕೊಳ್ತಾ ಇದೆ, ಅದು ಸೌದಿ ಅರೇಬಿಯಾ, ಕತಾರ್, ಯುಎಇ, ಬಹರೇನ್, ಇವತ್ತಿನ ಇರಾನ್, ಇರಾಕ್, ಇವರೆಲ್ಲರೂ ಕೂಡ ನಾಳೆ ಒಂದು ವೇಳೆ ಪರಮಾಣನ್ನು ಹೊಂದಿಬಿಟ್ರೆ ನನ್ನ ಅಸ್ತಿತ್ವದ ಏನು ಅನ್ನುವಂತಹ ಪ್ರಶ್ನೆ ಅಮೆರಿಕಕ್ಕೂ ಕೂಡ ಇದೆ. ಇದೇ ಕಾರಣಕ್ಕಾಗಿ ಅವರು ವಿರೋಧ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅಂತ. ಅದರ ಜೊತೆಗೆ ಜೈಶಂಕರ್ ಅವರ ಜೊತೆಗೇನೋ ನಾವು ಈ ಕಚ್ಚಾ ತೈಲ ಪೂರೈಕೆ ಬಗ್ಗೆ ಎಲ್ಲ ಮಾತುಕತೆ ನಡೆಸಿದ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ, ಭಾರತ, ರಷ್ಯಾ, ಚೀನಾ ಒಂದಾದರೆ ಒಪೆಕ್+ ಆಗ್ಬಿಡುತ್ತೆ. ಹೆಂಗೆ ಒಪೆಕ್+ ಆಗುತ್ತೆ? ನೀವು ಈ ತಿಂಗಳ ಅಂದರೆ ಕಳೆದ ತಿಂಗಳ ಕೊನೆಗೆ ಒಂದು ಸುದ್ದಿ ನೋಡಿದ್ದೇವೆ. ಒಪೆಕ್ನಿಂದ ಯುಎಇ ಹೊರಗಡೆ ಬಂತು. ಏನಾಗಿತ್ತು ಅನ್ನೋದನ್ನು ನೆಕ್ಸ್ಟ್ ಸ್ಟೋರಿಯಲ್ಲಿ ಬರ್ತೀನಿ ನಾನು. ಇದೀಗ ಈ ಒಪೆಕ್ ಅನ್ನ ಶಮನ ಮಾಡಬೇಕು ಅಂತ, ಒಪೆಕ್ ಅಂತ ಹೇಳಿದ್ರೆ ಒಟ್ಟಾರೆ ತೈಲ ನಿಯಂತ್ರಣ ಮಾಡುವಂತ, ಈ ತೈಲ ರಫ್ತು ಮಾಡುವಂತ ಒಟ್ಟಾರೆ ದೇಶಗಳಿವು. ಭಾರತ, ರಷ್ಯಾ, ಚೀನಾ ಒಂದಾದ್ರೆ ಒಂದು ಒಪೆಕ್+ ಆಗುತ್ತೆ ಅಂತ. ಎರಡು ವಿಚಾರಗಳು. ಭಾರತ ಮತ್ತು ಚೀನಾ ಅತಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುವಂಥ ದೇಶ, ಗಮನಿಸಬೇಕಾದ ಸಂಗತಿ. ಅತಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುವಂಥ ದೇಶ. ರಷ್ಯಾ ಅತಿ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡಿ ಆ ತೈಲವನ್ನು ರಫ್ತು ಮಾಡುವಂತಹ ದೇಶ. ಹೀಗಾಗಿ ರಫ್ತು ಮತ್ತು ಗ್ರಾಹಕ ರಾಷ್ಟ್ರಗಳು ಒಂದಾಗಿ ಒಪೆಕ್ ಅನ್ನು ಮಣಿಸಬಹುದು ಎನ್ನುವಂತಹ ಲೆಕ್ಕಾಚಾರಗಳಿದೆ. ಇದರ ಭಾಗವಾಗಿ ಒಪೆಕ್ಗೆ ಒಂದು ದೊಡ್ಡ ಪೆಟ್ಟು ಕೊಡೋದಕ್ಕೆ ಈ ದೇಶಗಳು ತಯಾರಿಯನ್ನು ನಡೆಸಿವೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಬರ್ತಾ ಇರೋದು. ಅಂದರೆ ಈ ಒಪೆಕ್ನ
ನೀವು ಹೆಚ್ಚಾಗಿ ರಷ್ಯಾದಿಂದ ಖರೀದಿ ಮಾಡಿಕೊಂಡು ಆಯಾ ದೇಶಗಳ ಈ ಬ್ರಿಕ್ಸ್ ಶೃಂಗಸಭೆ ಅಥವಾ ಬ್ರಿಕ್ಸ್ನ ಒಟ್ಟಾರೆ ಕಲ್ಪನೆ ಏನು ಅಂತ ಹೇಳಿದ್ರೆ ಆಯಾ ದೇಶಗಳ ಕರೆನ್ಸಿಯಲ್ಲೇ ವ್ಯವಹಾರಗಳನ್ನು ಮಾಡಬೇಕು ಅನ್ನೋದು ಇದರ ಒಂದು ಮೂಲ ತಂತ್ರ. ಅಂದರೆ ಬ್ರಿಕ್ಸ್ಗಾಗಿನೇ ಒಂದು ಸಪ್ರೇಟ್ ಕರೆನ್ಸಿ ಬೇಕು ಅನ್ನೋದು ಒಂದು ಇದೆ, ಒಂದು ಬೇಡಿಕೆ ಇದೆ. ಆದರೆ ಭಾರತ ಆ ಬೇಡಿಕೆಯನ್ನು ವಿರೋಧಿಸಿ ಅದು ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಯಾವ್ಯಾವ ದೇಶಗಳು ಇದರಲ್ಲಿದೆ ಬ್ರಿಕ್ಸ್ನಲ್ಲಿದೆ ಅವರೆಲ್ಲರೂ ಕೂಡ ಅವರವರ ಕರೆನ್ಸಿಯಲ್ಲಿ, ಇದೀಗ ಭಾರತ ರೂಪಾಯಿಯಲ್ಲಿ, ಚೀನಾ ಅವರ ಕರೆನ್ಸಿಯಲ್ಲಿ ವ್ಯವಹಾರಗಳನ್ನು ಮಾಡೋದು. ಇದು ಒಪೆಕ್ಕಿಗೂ ಕೂಡ ಹೊಡೆತವನ್ನು ಕೊಡುತ್ತೆ. ಒನ್ಸ್ ಅಗೇನ್ ಅಮೆರಿಕಾಕ್ಕೂ ಕೂಡ ಇದರ ಪರಿಣಾಮವನ್ನು ಬೀರುತ್ತೆ. ಡಾಲರ್ ಬಳಕೆ ಕಡಿಮೆ ಆಗುತ್ತೆ. ಹೀಗಾಗಿ ಒಪೆಕ್ ಸೈಡ್ ಲೈನ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ.